ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಬಂದಿರೋದೇ ಇದಕ್ಕೆ. ನಾನು ಕಲ್ಕೂರ್ ಅವ್ರು ಕೇಳಿದ್ರು ಬೇರೆ ಏನಾದ್ರು ಕಾರ್ಯಕ್ರಮ ಉಂಟಾ ಇವತ್ತು ಅಂತ. ನಾನು ಯಾವತ್ತು ಬಂದ್ರು 2-3 ಕಾರ್ಯಕ್ರಮಕ್ಕಿಂತ ಕಡಿಮೆ ಒಪ್ಕೊಳ್ಳಲ್ಲ. ಆದ್ರೆ ಇವತ್ತು ಬರುವಾಗ ಹೇಳಿದೆ ಇದೊಂದೇ ಕಾರ್ಯಕ್ರಮಕ್ಕೆ ಬರೋದು ನಾನು ಅಂತ. ಯಾಕೆಂದ್ರೆ ಇಷ್ಟು ಚೆನ್ನಾಗಿ ವಾರ್ತಾಲಾಪ ಆಗ್ಲಿಕ್ಕೆ ಅವಕಾಶ ಸಿಕ್ಕಾಗ ಅದಕ್ಕೆ ಅರ್ಜೆಂಟ್ ಅಂತ ಓಡಬಾರದು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿದ್ದೀನಿ ನಾನು. ಹೀಗಾಗಿ ನಿಮ್ ಜೊತೆ ಚರ್ಚೆ ಮಾಡಲೇಬೇಕು ಅಂತ ಬಹಳ ಸಂತೋಷ. ತುಂಬಾ ಹೊತ್ತು ತಗೊಳ್ಳಲ್ಲ, ಆದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಬಿಡ್ತೀನಿ ಅಷ್ಟೇ. ಸೊ ಮೊದಲನೇದು, ಗಂಭೀರವಾದ ಒಂದು ಚರ್ಚೆ ಬಂತು, ಜನಸಂಖ್ಯೆಯಿಂದಾಗಿ ಸಮಸ್ಯೆ ಏನಾಗೋದಿಲ್ಲ ಅಂತ. 2-3 ಚರ್ಚೆ ನಿಮ್ ಜೊತೆ ಆಗಬೇಕು. ಜನಸಂಖ್ಯೆ ಜಾಸ್ತಿ ಆಗದೆ ಹೋದ್ರೆ ಸಮಸ್ಯೆ ಆಗಲ್ಲ ಅಂತ ಅಫ್ಕೋರ್ಸ್ ನಾನು ಕೂಡ ಜನಸಂಖ್ಯೆಯನ್ನ ಸಂಪನ್ಮೂಲ ಅಂತ ಕರಿತೀನಿ. ಜನಸಂಖ್ಯಾ ಹೆಚ್ಚಳ ಅಂತ ಕರೆಯಲ್ಲ, ಹ್ಯೂಮನ್ ರಿಸೋರ್ಸ್ ಜಾಸ್ತಿ ಆಗ್ತಿದೆ ಅಂತ ಕರಿಬೇಕು. ಆದ್ರೆ ಈ ಹ್ಯೂಮನ್ ರಿಸೋರ್ಸ್ ಅನ್ನ ಸರಿಯಾಗಿ ಬಳಸ್ಕೊಳ್ಳೋದು ಕಲಿದೆ ಹೋದಾಗ ಹ್ಯೂಮನ್ ರಿಸೋರ್ಸ್ ಅನ್ನು ಕಂಟ್ರೋಲ್ ಮಾಡೋದು ಬಹಳ ಒಳ್ಳೇದು. ಆದ್ರೆ ಬಹಳ ವಿಚಿತ್ರವಾದ ಸಂಗತಿ ಅಂತಂದ್ರೆ 20% ಆದ ನಂತರವೂ ಕೂಡ, ದೇಶದ ಜನಸಂಖ್ಯೆ 20% ಆದ ನಂತರವೂ ಕೂಡ ನಮ್ಮನ್ನು ನಾವು ಅಲ್ಪಸಂಖ್ಯಾತರು ಅಂತ ಕರ್ಕೊಳ್ಬಹುದಾ? ಇದು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಸಂಗತಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆ ಇದ್ದುಕೊಂಡೂ ಕೂಡ ಅಲ್ಪಸಂಖ್ಯಾತರು ಅಂತ ನಮ್ಮನ್ನು ನಾವು ಕರ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಇದರ ಲಾಭವನ್ನ ಪಡ್ಕೊಳ್ಳೋರು ಮತ್ತಾರೋ ಇದ್ದಾರೆ. ಇದರ ಲಾಭ ನಿಜವಾಗ್ಲೂ ಮುಸ್ಲಿಂ ಸಮುದಾಯಕ್ಕೆ ಆಗ್ತಾನೆ ಇಲ್ಲ. ನೀವು ಅನ್ಕೊಳ್ತಿದ್ದೀರಿ ತುಂಬಾ ಲಾಭ ಆಗ್ತಿದೆ ಅಂತ, ದೇವರಾಣೆಗೂ ಆಗ್ತಿಲ್ಲ. ನಂಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟರ ಮಟ್ಟಿಗೆ ಇದ್ರ ಬಗ್ಗೆ ಸ್ವಾಭಿಮಾನ ಇದೆಯೋ ಇಲ್ವೋ. ನನ್ನ ಕಮ್ಯುನಿಟಿ, ನನ್ನ ಜಾತಿ ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ, ನಿಮ್ಮ ಎದುರುಗಡೆನೂ ಹೇಳ್ಕೊಳ್ಳಲ್ಲ. ನೀವೇನ್ ತಿಳ್ಕೊಂಡಿದ್ದೀರೋ ಅದು ತಪ್ಪು ಅಂತ ಧೈರ್ಯವಾಗಿ ತಿಳ್ಕೊಳ್ಬಹುದು. ಅಷ್ಟರ ಮಟ್ಟಿಗೆ ನಾನು ಧೈರ್ಯವಾಗಿದ್ದೀನಿ. ನಿಮ್ಗೆ ಯಾರಿಗೂ ನನ್ನ ಜಾತಿ ಗೊತ್ತಿಲ್ಲ ಅಂತ. ನನ್ನ ಜಾತಿಯವರು ಒಂದಷ್ಟು ಸಲ ನನ್ನ ಹತ್ರ ಬಂದ್ರು. ಅವಾಗ ಭಾಜಪದ ಗವರ್ಮೆಂಟ್ ಇತ್ತು, ಸ್ವಲ್ಪ ಮಟ್ಟಿಗೆ ಪರಿಚಯ ನನಗೆ ಇರಬಹುದಾಗಿದ್ದರಿಂದ ಅವ್ರು ಹೇಳಿದ್ರು, ನಮ್ಮ ಕಮ್ಯುನಿಟಿಯನ್ನ ಹಿಂದುಳಿದ ಕಮ್ಯುನಿಟಿ ಅಂತ ಹಾಕೊಂಡ್ರೆ ನಮ್ಗೆ ಅನೇಕ ಕಡೆ ಲಾಭ ಸಿಗುತ್ತೆ ಅಂತ. ನಾನು ಹೇಳಿದೆ, ನೀವು ಹಾಕೊಳ್ಳಿ, ನಾನು ನಿಮ್ಮ ಕಮ್ಯುನಿಟಿಯಿಂದ ಆಚೆ ಬರ್ತೀನಿ ಎಂದೆ. ನಾನು ಯಾಕೆ ಹಿಂದುಳಿದಿರಬೇಕು? ನಾನು ಎಲ್ಲದರಲ್ಲೂ ಮುಂದಿದ್ದೀನಿ, ನನಗೆ ಯಾಕೆ ಹಿಂದೆ ಅಂತ ಹೇಳ್ಕೊಳ್ಬೇಕು? ನೀವು ಹಾಕೊಳ್ಳಿ, ಯಾರಿಗಾದ್ರೂ ಪ್ರೆಷರ್ ಹಾಕಿ, ನಾನು ಈ ಕಮ್ಯುನಿಟಿಯಿಂದ ಆಚೆ ಬರ್ತೀನಿ ಅಂತ. ಅವ್ರು ಹರಸಾಹಸ ಮಾಡಿದ್ರು. ನಾನು ತುಂಬಾ ಒದ್ದಾಡದೆ, ಯಾರ್ಯಾರ ಹತ್ರ ಹೋಗ್ತಾರೋ ಅವ್ರಿಗೆ ಹೇಳೋದು, ಹಾಕಿದ್ರೆ ಸುಮ್ಮನೆ ಗಲಾಟೆ ಮಾಡ್ತೀನಿ ನಾನು ಅಂತ ಹೇಳಿ. ಅನಿವಾರ್ಯ ಅಂತ. ಸ್ವಾಭಿಮಾನವನ್ನ ಕಳ್ಕೊಂಡು ಹೆಂಗಿರೋದು? ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ಹಿಂದುಳಿದವರು ಅಂತಂದ್ರೆ ಪೂರ್ತಿ ಹಿಂದುಳಿದವರು, ಯಾವುದಕ್ಕೂ ಲಾಯಕ್ಕಿಲ್ದವರು ಅಂತ ಕರ್ಕೊಳ್ಳುವಾಗ ಹಿಂದುಳಿದವರು, ದಲಿತರು ಅವರನ್ನ ಮೇಲೆತ್ತಲಿಕ್ಕೆ ಇಡೀ ಸಮಾಜ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಒಂದು ಇಡೀ ಸರ್ಕಾರದವರು ಅಹಿಂದ ಅಂತ ಒಂದು ಗ್ರೂಪ್ ಮಾಡಿ ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ, ದಲಿತರನ್ನ ಒಂದೇ ಗ್ರೂಪ್ ಮಾಡಿ ಇಡೀ ಮುಸಲ್ಮಾನರನ್ನ ಆ ಗ್ರೂಪ್ ಜೊತೆ ಸೇರಿಸ್ಬಿಟ್ರಲ್ಲ. ಸ್ವಾಭಿಮಾನದ ದೃಷ್ಟಿಯಿಂದ ನಂಗೆ ನೋಡಬೇಕಾದ್ರೆ ಇವತ್ತಿಗೂ ಸಂಕಟ ಆಗುತ್ತೆ. ಹಿಂದುಳಿದವರು ಮತ್ತು ದಲಿತರ ಜೊತೆಗೆ ನೀವ್ಯಾರು ಇರಬಾರ್ದಾಗಿತ್ತು ಅಂತ. ಆದ್ರೆ ದುರ್ದೈವ ಸೇರ್ಕೊಳ್ಳುವಂತ ಸ್ಥಿತಿ ಬಂದ್ಬಿಡ್ತು. ಯಾಕೆ ಹಿಂಗಾಯ್ತು ಅಂದ್ರೆ, ಈ ಸಂಖ್ಯೆ ನಮ್ಗೆ ಗೊತ್ತಿಲ್ಲದಂತೆ ಮರಮಾಚ್ಬಿಟ್ಟಿದೆ. ತುಂಬಾ ಗಂಭೀರವಾದ ವಿಷಯ. ಇದನ್ನ ಮದ್ರಸಾಕ್ ಸಂಬಂಧ ಪಡದೆ ಹೋದ್ರೂ ಚರ್ಚೆಗೆ ಬಂದಿದ್ದರಿಂದ ಈ ಕಾರಣಕ್ಕೋಸ್ಕರ ನನ್ನ ಜೊತೆ ಹಂಚ್ಕೊಳ್ತೀನಿ. ಎರಡನೇದು, ಬಡತನದಿಂದ ಕೋಮುವಾದ ಇಲ್ಲ ಅಂತ ನಾವು ಹೇಳಬೇಕಾದಾಗ, ನಾನು ಮಾನ್ಸ್ಟರ್ಸ್ ಫೇಸ್ ಆಫ್ ISI ಅಂತ ಒಂದು ಪುಸ್ತಕ ಇದೆ, ದಯವಿಟ್ಟು ಇದನ್ನು ತಗೊಂಡು ಓದಿ. ಮಾನ್ಸ್ಟರ್ಸ್ ಫೇಸ್ ಆಫ್ ISI ನ ಭೂತದ ಮುಖ ಅಂತ. ಈ ISI ನ ಭೂತದ ಮುಖ ಓದಬೇಕಾದ್ರೆ ನಂಗೆ ಗೊತ್ತಾಯ್ತು, ISI ಏನ್ ಮಾಡ್ತಿತ್ತು ಅಂತಂದ್ರೆ, ಕಾಶ್ಮೀರದಲ್ಲಿರುವಂತ ಯಾರು ಬಡ ಮಕ್ಕಳಿದ್ದಾರೋ ಆ ಮಕ್ಕಳನ್ನ ಅಪಹರಿಸ್ಕೊಂಡು ಹೋಗ್ತಿತ್ತು, ಆ ಮಕ್ಕಳನ್ನ ಕರ್ಕೊಂಡು ಹೋಗ್ತಿತ್ತು. ಆ ಮಕ್ಕಳಿಗೆ ಸಂತೋಷ ಏನು ಅಂದ್ರೆ, ಅವ್ರ ಅಪ್ಪ ಅಮ್ಮನಿಗೆ ಸಂತೋಷ ಏನಂದ್ರೆ, ಇವನಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡ್ರೆ ನಮ್ಮ ಮನೆಗೆ ದುಡ್ಡು ಬರುತ್ತೆ ಅಂತ. ಅವ್ರನ್ನ ಭಯೋತ್ಪಾದಕರನ್ನಾಗಿ ಮಾಡ್ತಿತ್ತು. ಯಾರ್ಯಾರು ಬುದ್ಧಿವಂತರು ಅವ್ರು ಯಾರು ಕಾಶ್ಮೀರದಲ್ಲಿ ಉಳ್ಕೊಳ್ಳಿಲ್ಲ. ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಕಾಶ್ಮೀರಕ್ಕೆ ಹೋಗಿದ್ದೀರೋ. ನಾನು ಕನಿಷ್ಠ ಪಕ್ಷ 7 ಬಾರಿ ಕಾಶ್ಮೀರಕ್ಕೆ ಹೋಗಿದ್ದೀನಿ. ವರ್ಷಕ್ಕೆ ಒಮ್ಮೆ ಆದ್ರೂ ಕಾಶ್ಮೀರಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನನಗೂ ನೆಮ್ಮದಿ ಇಲ್ಲ. ಅಷ್ಟರ ಮಟ್ಟಿಗೆ ಕಾಶ್ಮೀರ ಜೊತೆಗೆ ನನ್ನ ಪ್ರೀತಿ ಇದೆ, ನನ್ನ ಬಾಂಧವ್ಯ ಇದೆ. ಕಾಶ್ಮೀರದಲ್ಲಿ ಅನೇಕರಿದೆ, ಅನೇಕ ಜನರ ಜೊತೆ ಇರ್ತೀನಿ ನಾನು. ಸೋಪುರ್ ಅಂತ ಕಾಶ್ಮೀರದ ಒಂದು ಜಾಗದಲ್ಲಿ ನನ್ನ ಮಿತ್ರರೊಬ್ರು, ಈಸ್ ಅ ಹಿಂದೂ, ಅವರಲ್ಲಿ ಇದರಲ್ಲಿ ಕೆಲಸ ಮಾಡ್ತಾರೆ, ಸೆಕ್ರೆಟರಿಯೇಟ್ ಅಲ್ಲಿ. ಅವ್ರು ಕರ್ಕೊಂಡು ಹೋದ್ರು, ನನ್ನ ಜಮೀನಿದೆ ನೋಡ್ಕೊಳ್ಳೋ ಒಬ್ರು ಮುಸ್ಲಿಂ ಅಂತ. ಅವ್ರನ್ನ ಕರ್ಕೊಂಡು ಹೋಗಿ ಒಂದಿನ ಇಲ್ಲೇ ಉಳಿ ಅಂತಂದ್ರು. ನಂಗೆ ಗೊತ್ತಾಗಲಿಲ್ಲ ಯಾಕೆ ಇಷ್ಟು ಹೇಳ್ತಿದ್ದಾರೆ ಅಂತ. ಆಮೇಲೆ ನನಗೆ ಯಾವತ್ತು ಉಳ್ಕೊಳ್ಳಿಕ್ಕೆ ನಿಶ್ಚಯ ಮಾಡಿದ್ಮೇಲೆ ಹೇಳಿದ್ರು, ಇವನು ಬಂದೂಕು ಕೆಳಗಿಟ್ಟ ಭಯೋತ್ಪಾದಕ ಅಂದ್ರು. ಒಂದ್ಸಲ ಕಾಲ್ ಚಳಕು ಅಂತ ನನಗೆ. ಬಂದೂಕು ಕೆಳಗಿಟ್ಟ ಭಯೋತ್ಪಾದಕನ ಮನೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಉಳಿಯೋದು ಅಂತಂದ್ರೆ ಏನು ಅಂತ ನನಗೊಂದು ಟೆನ್ಷನ್ ಇತ್ತು. ಇವನಿಗೇನಾದ್ರೂ ಗೊತ್ತಾದ್ರೆ ನಾನು ಚಕ್ರವರ್ತಿ ಸೂಲಿಬೆಲೆ ಅಂತ, ನಾನು ಮಾಡಿರೋ ಭಾಷಣ ಯಾರಾದ್ರೂ ಇವನಿಗೆ ಕಳಿಸ್ಕೊಟ್ರೆ ಏನಾಗಬಹುದು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ರಾತ್ರಿ ಕೂತ್ ಮಾತನಾಡ್ತಿರ್ಬೇಕಾದ್ರೆ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ, ನೀವು ನಿಜವಾಗ್ಲೂ, ಇಟ್ಸ್ ಅ ಫ್ಯಾಕ್ಟ್, ನಡೆದಿದ್ದ ಘಟನೆ, ಸೋಪುರಲ್ಲಾದ ಘಟನೆ. ಅವ್ರನ್ನ ಕೇಳಿದೆ, ಸರ್ ನಿಜವಾಗ್ಲೂ ನೀವು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಇಷ್ಟಪಡ್ತೀರಾ? ನಾ ಏನ್ ಹೇಳಿದ್ರೆ ಗೊತ್ತಾ, ಅವರು ಅದೊಂದು ದರಿದ್ರ ರಾಷ್ಟ್ರ, ಅದು ಕಾಶ್ಮೀರದಲ್ಲಿರೋರು, ದೂರದ ಮಂಗಳೂರಿವರೆಗೆ ಹೆಂಗ ಅನ್ಸುತ್ತೋ ಗೊತ್ತಿಲ್ಲ. ಆ ಮನುಷ್ಯ ಹೇಳ್ದ, ಅದಕ್ಕೆ ದಾರಿದ್ರ್ಯ ಇದೆ, ನಮಗೆ ತನಗೆ ಹೊಟ್ಟೆಗೆ ಊಟ ಹಾಕೋದು ಗೊತ್ತಿಲ್ಲ, ನಮಗೇನ್ ಹಾಕತ್ತೆ ಅಂದ್ರು. ಹೇಳಿದ, ಫೈನ್, ಮತ್ತೆ ಇನ್ನೇನ್ ಮಾಡ್ಬೇಕು ಅಂತಿದ್ದೀರಿ? ಇಂಡಿಯಾದಿಂದ ದೂರ ಆಗ್ಬೇಕಾ? ಅವ್ರು ಹೇಳ್ತಾರೆ, ಇಂಡಿಯಾದಿಂದ ದೂರ ಆದ್ರೆ ನಮಗೇನು ಸರ್ ಬದುಕಿದೆ, ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವ್ರು ಹೇಳಿದ್ರು ಬಹಳ ಸುಂದರವಾದ ಸಂಗತಿ, ನನ್ನ ಮಗ ಬೆಂಗಳೂರಿನ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ ಸರ್, ನಾನು ಇಂಡಿಯಾದಿಂದ ದೂರ ಆಗಿ ನನ್ನ ಮಗನ್ ಎಲ್ ಬಿಡ್ಲಿ? ನನಗೆ ಗೊತ್ತಿದೆ ನನ್ನ ಮಗ ಕಾಶ್ಮೀರದಿಂದ ಆಚೆ ಇದ್ರೇನೆ ಚೆನ್ನಾಗಿ ಓದೋದು, ಚೆನ್ನಾಗಿ ಬೆಳೆಯೋದು ಅಂತ. ಅದಕ್ಕೆ ನಾನು ಬಂದೂಕಿಟ್ಟು ನನ್ನ ಮಗನ ಬೆಂಗಳೂರಿನಲ್ಲಿ ಓದಿಸ್ತಾ ಇದ್ದೀನಿ ಎಂದಾಗ ನನಗೊಂದ್ಸಲ ಬಹಳ ಜುಮ್ ಅಂದ್ಬಿಡ್ತು ಮೈ. ನಾನು ಕೇಳಿದೆ, ಮತ್ತೆ ಯಾಕೆ ಹಿಂಗ್ ಮಾಡ್ತೀರಿ?
ಅವ್ರು ಹೇಳಿದ್ರು ಒಂದೇ ಒಂದು ಕಾರಣ, ನಾವು ಪಾಕಿಸ್ತಾನ ಜಿಂದಾಬಾದ್ ಅಂದಾಗೆಲ್ಲ ನಮ್ಗೆ ಯಾರಾದ್ರೂ ಅನ್ನ ಕೊಡ್ತಾರೆ ಅಂತ. ನಂಗೆ ಅರ್ಥ ಆಗ್ಲಿಲ್ಲ ಹೆಂಗೆ ಅಂತ. ಅವರೇ ಹೇಳಿದ ಘಟನೆ, ಅದೊಂದ್ಸಲ ಲೈನಲ್ಲಿ ನಿಂತ್ಕೊಂಡಿದ್ರಂತೆ ಪಡಿತರ ಅಂಗಡಿಯಲ್ಲಿ, ಏನು ಯಾರು ಓಪನ್ ಮಾಡ್ಲಿಲ್ಲ ಅಂಗಡಿ, ಪಾಕಿಸ್ತಾನ ಜಿಂದಾಬಾದ್ ಅಂದ ತಕ್ಷಣ ಒಳಗಿದ್ದವನು ಹೊರಗಡೆ ಬಂದ, ಅವನಿಗೆ ಅಕ್ಕಿ ಕೊಟ್ಟು ನೀನು ಮೊದಲು ಮನೆಗೆ ಹೋಗು ಅಂದ. ಅಲ್ಲಿಂದ ಆಚೆ ಕೈಯಲ್ಲಿ ಬಂದೂಕ್ ಹಿಡ್ಕೊಂಡು ತಿರುಗಾಡ್ತಿದೀವಿ ಅಂತ. ಯಾರೋ 4 ಜನ ಲಾಭ ತಗೊಳ್ತಾರಲ್ಲ, ಆ ಲಾಭಕ್ಕೆ ನಮ್ಮ ತರುಣರು ಈಡಾಗೋ ತರ ಮಾಡ್ಕೊಂಡಿದೀವಿ ಅಂತಂದ್ರೆ ನಮ್ಮದ್ದೇ ತಪ್ಪು ಹೊರತು ಯಾರದ್ದು ಅಲ್ಲ ಅಂತ. ನನಗೆ ಯಾರಾದ್ರೂ ರಾಜಕಾರಣಿಗಳು ಮಾತಾಡ್ತಿರ್ಬೇಕಾದ್ರೆ ಬಹಳ ಕೋಪ ಬರೋದು ಅದಕ್ಕೆ. ಪ್ರತಿಯೊಬ್ಬ ರಾಜಕಾರಣಿಯು ಯೂಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಹೆಚ್ಚು ಹೆಚ್ಚು ಅನ್ಎಜುಕೇಟ್ ಆಗಿದ್ದಷ್ಟು, ಹೆಚ್ಚು ಹೆಚ್ಚು ಬಡತನದಲ್ಲಿದ್ದಷ್ಟು ಹೇಳಿದ್ದನ್ನು ಕೇಳ್ತಾನೆ ಅಂತ. ಅದಕ್ಕೋಸ್ಕರ ಬಡತನದಿಂದ ಆಚೆ ತರಬೇಕು ಅಂದ್ರೆ ಎಜುಕೇಶನ್ ಕೊಡಬೇಕು. ನಾನು ಈಗ ತಾನೇ ಮಾತಾಡ್ತಿದ್ದೆ ಪಕ್ಕದಲ್ಲಿದ್ದ ಮಿತ್ರರ ಜೊತೆ, ಈ ಹಿಂದೆ ಮಾತಾಡಿದ ಮಿತ್ರರ ಜೊತೆ. ಅವ್ರು ನನಗೆ ಹೇಳಿದ್ರು, IAS ಆದವ್ರನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಿಸ್ತಿದ್ದಾರೆ ಸರ್. ವಂಡರ್ಫುಲ್. ಇಸ್ಲಾಮನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗೋದಲ್ಲ, ಭಾರತವನ್ನ ತನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗೋ ಮಾತುಗಳನ್ನು ಇನ್ಮೇಲೆ ನಾವು ಮಾಡೋಣ ಅಂತ. ನಾವು ಇಸ್ಲಾಮನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗೋದು ಬೇಡ, ಹಿಂದುತ್ವವನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗೋದು ಬೇಡ, ಕ್ರಿಶ್ಚಿಯಾನಿಟಿನ ಗತವೈಭವಕ್ಕೆ ಕರ್ಕೊಂಡು ಹೋಗೋದು ಬೇಡ. ನನ್ನ ಭಾರತವನ್ನ ಗತವೈಭವಕ್ಕೆ ಕರ್ಕೊಂಡು ಹೋಗಿ ಜಗತ್ತನ್ನ ಆಳುವ ಕಾಲ ಭಾರತದಿತ್ತಲ್ಲ, ಆ ಭಾರತಕ್ಕೆ ನಿಲ್ಲಿಸ್ತೀನಿ ಅಂತ ಪ್ರತಿಯೊಬ್ಬರು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅದೊಂದು ಅದ್ಭುತವಾದ ಕೆಲಸ ಆಗುತ್ತೆ. ಇದನ್ನೇ ನಾನು ಹೇಳೋದು. ನನಗೆ ಬಹಳ ಬಾರಿ ಯಾರಾದ್ರೂ ಹಿಂದೂ ಬಾಂಧವರು ಅಂತ ಕರಿಬೇಕಾದಾಗ ನಾನು ನನ್ನ ಜೀವನದಲ್ಲಿ ಯಾವತ್ತೂ ಮುಸ್ಲಿಂ ಬಾಂಧವರು ಅಂತ ಕರೆಯಲ್ಲ. ಮುಸ್ಲಿಂ ಬಾಂಧವರು ಅಂತ ಕರಿಬೇಕಾದಾಗ ಎಲ್ಲೋ ಒಂದು ಡೌಟ್ ಇರುತ್ತೆ, ಹೌದು ಅಲ್ವೋ ಅಂತ. ನಾನು ಹೃದಯದಿಂದ ಭಾವಿಸ್ತೀನಿ ನೀವು ನನ್ನ ಬಾಂಧವರು ಅಂತ. ಹೃದಯದಿಂದ ಭಾವಿಸಿದ ಮೇಲೆ ಮತ್ತೆ ನಂಗೆ ವರ್ಡ್ ಬೇಕಾಗಲ್ಲ ಅಂತ. ಐ ಮೀನ್ ಇಟ್. ನಂಗೆ ಗೊತ್ತಿಲ್ಲ ನೀವು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಿರೋ ಬಿಡ್ತಿರೋ. ಒಪ್ಕೊಂಡ್ರು ತೊಂದರೆ ಇಲ್ಲ, ಒಪ್ಕೊಳ್ಳದೆ ಹೋದ್ರೂ ತೊಂದರೆ ಇಲ್ಲ. ಐ ಮೀನ್ ಇಟ್. ನಾನು ಕೂತ್ಕೊಂಡಾಗ ಅವ್ರ ಜೊತೆ ಮಾತನಾಡ್ತಾ ಹೇಳ್ತಿದ್ದೆ, ನನಗೆ ವಿಶ್ವಾಸ ಇದೆ. ಯಾಕೆ ವಿಶ್ವಾಸ ಇದೆ ಅಂತಂದ್ರೆ ನೀವು ಭಾರತೀಯರು, ನಾನು ಭಾರತೀಯರು. ನಮ್ಮ ನಡುವೆ ಈ ಮತದ ಗೋಡೆಗಳಿವೆಯಲ್ಲ, ಈ ಗೋಡೆಗಳನ್ನ ಕೆಡವಿ ಬಿಸಾಕಬೇಕಾಗಿರುವಂತ ಕಾಲ ಬಂದಿದೆ. ಅದನ್ನು ಬಿಸಾಕಿ ಭಾರತಕ್ಕೋಸ್ಕರ ದುಡಿಯುವಂತ ಕೆಲಸ ಆಗಬೇಕು. ಅದಕ್ಕೋಸ್ಕರ ಈಗ ಒಂದು ಚರ್ಚೆ ತುಂಬಾ ವ್ಯಾಪಕ ಮಟ್ಟದಲ್ಲಿ ಆಗಬೇಕು. ಈ ಪ್ರಯತ್ನ ನಾವು ಮಾಡಿದ್ವಿ. ನಾನು ಮಾಡಿದ ಪ್ರಯತ್ನ ನಿಮ್ ಜೊತೆ ಹೇಳ್ಕೊಳ್ತೀನಿ. ಯುವ ಬ್ರಿಗೇಡ್ನ ಕಡೆಯಿಂದ ಮಸೀದಿಗಳ ಹೊರಗೆ, ಚರ್ಚ್ಗಳ ಹೊರಗೆ, ದೇವಸ್ಥಾನದ ಹೊರಗೆ ಆಗಸ್ಟ್ 15ಕ್ಕೆ ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತ. ದೇವಸ್ಥಾನದಲ್ಲಿ ಪ್ರಾಬ್ಲಮ್ ಇಲ್ಲ. ಚರ್ಚಿಗೆ ಹೋಗಿ ಕೇಳ್ಕೊಂಡ್ವಿ, ಫಾದರ್ ಒಪ್ಕೊಂಡ್ರು. ಮಸೀದಿ ಡೌಟ್ ಇತ್ತು ಎಲ್ರಿಗೂ. ನಾನು ಹೇಳಿದ ಕೇಳ್ಕೊಳ್ಳಿ, ಅದರಲ್ಲೂ ಯಾರು ದರ್ಗಾ ಪೂಜೆ ಮಾಡ್ತಾರೋ ಆ ದರ್ಗಾ ಪೂಜೆ ಮಾಡೋ ಮಸೀದಿಗಳಿಗೆ ಹೋಗಿ 100% ಒಪ್ಕೋತಾರೆ. ನಾನು ಚಾಲೆಂಜ್ ಮಾಡ್ತೀನಿ ಹೋಗಿ ಅಂತಂದೆ. ತುಂಬಾ ಜನ ವಿದ್ಯಾರ್ಥಿಗಳಿಗೆ ನಂಬಿಕೆ ಬರಲಿಲ್ಲ. ಅಂಡ್ ಇಟ್ ವಾಸ್ ಫ್ಯಾಕ್ಟ್. ಬಿಜಾಪುರದಲ್ಲಿ ಹೋದ್ರು, ವಿಚಾರಿಸ್ಕೊಳ್ಳಿ. ಅವ್ರು ಹೋಗಿ ಬಿಜಾಪುರದಲ್ಲಿ ಕೇಳ್ಕೊಂಡ ತಕ್ಷಣ ಅವ್ರು ಬಹಳ ಖುಷಿಯಿಂದ ಒಪ್ಕೊಂಡ್ರು. ಅವರಿಗೂ ಗೊತ್ತಿರಲಿಲ್ಲ ಏನಾಗುತ್ತೆ ಅಂತ. ಮಸೀದಿ ಹೊರಗಡೆ ಧ್ವಜ ಹರಲಾಯ್ತು. ಅದರಲ್ಲಿ 3 ಜನ, ಒಬ್ರು ಫಾದರ್ ಇದ್ರು, ಒಬ್ರು ಸ್ವಾಮೀಜಿ ಇದ್ರು, ಒಬ್ರು ಮುಸ್ಲಿಂ ಮೌಲ್ವಿಗಳು ಇದ್ರು. ಹರ್ಲ್ ಮಾಡಿದ್ಮೇಲೆ ಅವ್ರು ನಮ್ಮ ಕಾರ್ಯಕರ್ತರಿಗೆ ಏನ್ ಹೇಳಿದ್ರು ಗೊತ್ತಾ? ಇದು ಹಿಂಗ್ ಆಗ್ಬೇಕಾಗಿರೋದಲ್ಲ, ಮುಂದಿನ ವರ್ಷ 10,000 ಮುಸಲ್ಮಾನರನ್ನ ನಾನು ಸೇರಿಸ್ತೀನಿ, ಹಿಂಗೆ ಫ್ಲಾಗ್ ಹರ್ಲ್ ಮಾಡೋಣ ಸರ್, ನಮ್ಮ ದೇಶದ ಧ್ವಜ ಹಿಂಗೆ ಇರಬೇಕು ಅಂತ. ಇದನ್ನ ನಾನು ಅತ್ಯದ್ಭುತ ಅಂತ ಕರೆಯೋದು ಅಂತ. ಈ ದಿಕ್ಕಿನಲ್ಲಿ ಯಾವತ್ತು ಹೋಗ್ತೀವಲ್ಲ ಆಗೊಂದು ಹೊಸ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಎಲ್ಲಿವರೆಗೂ ನಾವು ಈ ಸಣ್ಣ 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 ಇಶ್ಯೂಗಳ ಮೇಲೆ ಚರ್ಚೆ ಮಾಡ್ತಿರೋದು, ಭಾರತವಾಗಿ ಬೆಳೆಯೋಣ ಅಂತ. ಯಾವಾಗ ಭಾರತವಾಗಿ ಬೆಳಿತೀವೋ ಆಗ ಬಹಳ ಹೆಮ್ಮೆ ಅನ್ಸುತ್ತೆ. ನಾನು ಅದಕ್ಕೆ ಎಲ್ಲ ಮೌಲ್ವಿ ಸಾಹೇಬರಲ್ಲೂ ಉಲೆಮಾಗಳಲ್ಲೂ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ, ಒಂದಷ್ಟು ರಾಷ್ಟ್ರೀಯತೆಯ ಕಾರ್ಯಕ್ರಮ ಮಾಡೋಣ. ನಂಗೆ ಬಹಳ ನೋವಿದೆ. ನೋವು ಏನಿದೆ ಗೊತ್ತಾ? ಮಾತಾಡಬೇಕಾದ್ರೆ ಜೈನಿ ಸಾಹೇಬ್ ಆರಂಭದಲ್ಲಿ ಹೇಳಿದ್ರು, ಅಲ್ಲ ರಹೀಂ ಉಚ್ಚಿಲ್ರು ಹೇಳಿದ್ರು, ಒಬ್ಬರೇ ಒಬ್ರು ಕೂಡ ಈ ಪಂಥದಿಂದ ಬಂದಂತವರು ದೇಶದ್ರೋಹಿಗಳಾಗಿ ಸಿಕ್ಕಾಕೊಂಡಿಲ್ಲ ಅಂತ. ಹಂಗ ಹೇಳಬೇಕಾದ ಪ್ರಮೇಯ ಬರಬಾರದು ಅಂತ. ಹಿಂಗ್ ಬಂದಿದೆ ಅಂತಂದ್ರೆ ಇಡೀ ಸಮಾಜ ಹಂಗ್ ನೋಡ್ತಾ ಇದೆ. ನಮ್ಮನ್ನ ನಾವು ಹಂಗ್ ನೋಡ್ಕೊಂಡು ನಮ್ಮನ್ನ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದೀವಿ ಅಂತ. ನೋ, ನಾಟ್ ಅಟ್ ಆಲ್. ಹೆಂಗಿರ್ಬೇಕು ನಮ್ಮ ಸಮಾಜ ಅಂತಂದ್ರೆ ನಾನು ಯಾರಿಗೆ ಸರ್ಟಿಫಿಕೇಟ್ ಕೊಡಬೇಕು? ನಮ್ಮ ಪರವಾಗಿ ನಾವು ಗಟ್ಟಿಯಾಗಿದ್ದೀವಿ ಅಂತ. ಈ ಕಾಲ ಬರ್ಲಿಕ್ಕೋಸ್ಕರ ನಾನು ಯಾಕೆ ಇವತ್ತು ತುಂಬಾ ಖುಷಿಯಿಂದ ಬಂದೆ ಅಂತಂದ್ರೆ, ಬಹಳ ಹೆಮ್ಮೆಯಿಂದ ಬಂದಿದ್ದೀನಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ. ನಾನು ಒಂದೇ ಒಂದು ಕಾರಣ ಏನು ಅಂದ್ರೆ, ಈ ಸಮಾಜವು ಕೂಡ ಹಿಂಗೆ ಸಮಾಜದ ಕೈಂಕರ್ಯದಲ್ಲಿ ಮುಂದಕ್ಕೆ ಬರಬೇಕು, ಎಲ್ಲರೂ ಒಟ್ಟಾಗಿ ಹೋಗ್ಬೇಕು. ಮಿತ್ರರೇ, ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ ತುಂಬಾ ಜನ ಮಿತ್ರರಿದ್ದಾರೆ ಮುಸ್ಲಿಂ. ಅದರಲ್ಲಿ ಒಬ್ರು ಬೆಂಗಳೂರಿನಲ್ಲಿ ಇರ್ತಾರೆ. ಬೆಂಗಳೂರು ತನ್ವೀರ್ ಅಹಮದ್ ಅಂತ. ಅವ್ರು ಮಾತನಾಡ್ತಾ ಹೇಳಿದ್ರು, ನೀವೆಲ್ಲ ಚೆನ್ನೈಗೆಲ್ಲ ಹೋಗಿ ತುಂಬಾ ಕೆಲಸ ಮಾಡಿದ್ದೀರಿ. ಚೆನ್ನೈನಲ್ಲಿ ಪ್ರವಾಹದ ರಿಲೀಫಿಗೆ ನಾವು ಹೋಗಿ ಕೆಲಸ ಮಾಡಬೇಕಾದಾಗ ಯಾರು ಮುಸ್ಲಿಮು, ಯಾರು ಕ್ರಿಶ್ಚಿಯನ್ನು, ಯಾರು ಹಿಂದೂ ಅಂತ ನಾವ್ಯಾರು ನೋಡ್ಲೇ ಇಲ್ಲ. ನಾನು ಅದನ್ನ ಹೇಳ್ತಾ ಅವ್ರು ನಂಗೆ ಹೇಳಿದ್ರು, ಚಕ್ರವರ್ತಿಗಳೇ ನಾನು ಹೋಗ್ಬೇಕಲ್ಲ ಅಂತ. ಹೇಳಿದ್ರೆ ಖಂಡಿತ ಹೋಗಿ ಬನ್ನಿ, ಇಟ್ಸ್ ಗುಡ್, ನೀವು ಹೋಗಿ ಬರಬೇಕು, ನೀವು ಮಾಡಬೇಕು, ನೀವು ಎಲ್ಲೂ ನೋಡಬೇಡಿ ಅಂತ. ಅವರೊಂದು ಹಳ್ಳಿಗೆ ಹೋದ್ರು. ಅಲ್ಲಿರೋ ಎಲ್ಲ ಜನರಿಗೂ ಪ್ರೀತಿಯಿಂದ ಬಟ್ಟೆ ಹಂಚಲಿಕ್ಕೆಲ್ಲ ಹೋದಾಗ ನನ್ಗೆ ಫೋನ್ ಮಾಡಿದ್ರು, ಇಲ್ಲಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕಡಿಮೆ ಇದೆ, ಕಳಿಸ್ಕೊಡ್ತೀರಾ ಅಂತ. ನಾನು ಹಾಕ್ದೆ ನನ್ನ ಫೇಸ್ಬುಕ್ ವಾಲ್ ನಲ್ಲಿ, ತನ್ವೀರ್ ಅಹಮದ್ ಹೋಗ್ತಿದ್ದಾರೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕಡಿಮೆ ಇದೆ, ಕಳಿಸ್ಕೊಡ್ತೀರಾ ಅಂತಂದ್ರೆ ನೀವು ನಂಬಲ್ಲ. ಇಡೀ ರಾಜ್ಯದಿಂದ ಎಷ್ಟು ಕಾಲ್ಸ್ ಅವರಿಗೆ ಬಂದು ಸಾವಿರಾರು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಂದ್ರೆ, ತನ್ವೀರ್ ಅಹಮದ್ ಅವತ್ತು ನನಗೆ ಫೋನ್ ಮಾಡಿ ಹೇಳ್ತಾರೆ, ಚಕ್ರವರ್ತಿ ಸಾಬ್
ಬಹಳ ಗ್ರೇಟ್ ಟೀಮ್ ಅನ್ನು ಕಟ್ಕೊಂಡಿದ್ದೀರಿ ಸರ್. ನಾನು ತನ್ವೀರ್ ಅಹಮದ್ ಅನ್ನೋದನ್ನು ನೋಡಿದೆ, ಸ್ಯಾನಿಟರಿ ನ್ಯಾಪ್ಕಿನ್ ನನ್ನ ಕೈಯಲ್ಲಿ ಕೊಟ್ಟು ಧೈರ್ಯವಾಗಿ ಕಳಿಸಬಲ್ಲಂತ ತರುಣರಿದ್ದಾರೆ ಅಂತಂದ್ರೆ ಭಾರತ ಬದಲಾಗತ್ತೆ ಸರ್. ನಾನು ನಿಮ್ ಜೊತೆ ಇದ್ದೀನಿ ಅಂತ ಒಬ್ಬ ಜೆಡಿಎಸ್ ವಕ್ತಾರನ ಜೊತೆ ಮಾತನಾಡಬೇಕಾದ್ರೆ ಯೋಚನೆ ಮಾಡಿ, ಪಕ್ಷವನ್ನ ಮೀರಿ ಪಂಥವನ್ನ ಮೀರಿ ರಾಷ್ಟ್ರವನ್ನ ಕಟ್ಟಬಹುದು. ಉದ್ದೇಶ ಗುರಿ ದೊಡ್ಡದಾಗಿದ್ರೆ ನನ್ನ ರಾಷ್ಟ್ರವನ್ನು ಕಟ್ಟಬಹುದು. ಅದಕ್ಕೆ ನಾನು ಮತ್ತೆ ಕೇಳ್ಕೊಳ್ತೀನಿ, ಇಸ್ಲಾಮನ್ನ ಗತವೈಭವಕ್ಕೆ ತಗೊಂಡು ಹೋಗೋದು ಬೇಡ, ಹಿಂದುತ್ವವನ್ನ ಗತವೈಭವಕ್ಕೆ ತಗೊಂಡು ಹೋಗೋದು ಬೇಡ, ಕ್ರಿಶ್ಚಿಯಾನಿಟಿನ ಗತವೈಭವಕ್ಕೆ ತೆಗೆದುಕೊಂಡು ಹೋಗೋದು ಬೇಡ. ನನ್ನ ರಾಷ್ಟ್ರವನ್ನ ಗತವೈಭವಕ್ಕೆ ತೆಗೆದುಕೊಂಡು ಹೋಗೋಣ. ಇಡೀ ಜಗತ್ತು ಭಾರತದ ಎದುರಿಗೆ ನಿಂತಾಗ ನತಮಸ್ತಕವಾಗಿ ನಿಲ್ಲುವಂತೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆದರೆ ಅದ್ಭುತವಾಗುತ್ತೆ. ಈ ಕಾರಣಕ್ಕೋಸ್ಕರವೇ ಭಾರತದ ಹಿಸ್ಟ್ರಿಯೂ ಕೂಡ ಆ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕಾಗಿರುವಂತಹ ಹಿಸ್ಟ್ರಿ. ಸ್ವಲ್ಪ ಯೋಚನೆ ಮಾಡಿ, ನಾವೆಲ್ಲ ಮನಸ್ಸು ಮಾಡಿದ್ರೆ ಕಟ್ಟೋದು ಯಾವುದೂ ಕಷ್ಟ ಅಲ್ಲ. ಜೊತೆ ಸೇರೋಣ. ನಾನು ಆಗ್ಲೇ ಮೌಲಾನಾ ಸಾಹೇಬ್ರಿಗೆ ಹೇಳ್ತಿದ್ದೆ, ಹೆಂಗಿದೆ ಪರಿಸ್ಥಿತಿ ಹೊರಗಡೆ ನೋಡಿದ್ರೆ ಅಂತಂದ್ರೆ, ನೀವು ಇಷ್ಟು ಒಳ್ಳೇದಾಗ ಆಲೋಚನೆ ಮಾಡ್ತೀರಿ ಅಂತ ಹೊರಗಿನ ಸಮಾಜಕ್ಕೆ ಗೊತ್ತೇ ಇಲ್ಲ. ಹೊರಗಿನ ಸಮಾಜ ಹೆಂಗಿದೆ ಗೊತ್ತೇನು? ನಾನು ಆಗ್ಲೇ ಮತ್ತೆ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಎಲ್ಲ ಮುಸಲ್ಮಾನರನ್ನು ಒಂದೇ ತಕ್ಕಡಿಲಿಟ್ಟು ತೂಗ್ತಾ ಇರುತ್ತೆ. ಆ ಒಂದು ತಕ್ಕಡಿಯಲ್ಲಿಟ್ಟಿರುವಂತ ಮುಸಲ್ಮಾನರಲ್ಲಿ ಕೆಲವರು ಇದಾರಲ್ಲ, ರಾತ್ರಿ ಲೈಟ್ ಆಫ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತಾರಲ್ಲ, ದೊಡ್ಡ ಪ್ರಾಬ್ಲಮ್ ಇದೆಯಲ್ಲ ಅದರದ್ದು. ಅದನ್ನ ಮಂತ್ರಿಗಳು ಉಲ್ಲೇಖ ಮಾಡಿ ಹೋದ್ರು. ಈ ಹಂತದಿಂದ ಆಚೆ ಬರಲಿಕ್ಕೋಸ್ಕರ ಒಂದು ದೊಡ್ಡ ಪ್ರಯತ್ನ ಆಗಬೇಕು ಅಂದ್ರೆ ಇಲ್ಲಿಂದ ಸಾಧ್ಯ ಆಗತ್ತೆ ಅಂತ. ನಾನು ಕಾಶ್ಮೀರಕ್ಕೆ ಹೋಗಿದ್ದಾಗ ಈ ಬಾರಿ 100 ಜನ ಹುಡುಗರನ್ನ ಕರ್ಕೊಂಡು ಹೋಗಿದ್ದೆ. ಸುಮ್ಮನೆ ಹೇಳಿದ್ದೆ, ನೀವು ಸುಮ್ಮನೆ ಕಾಶ್ಮೀರದಲ್ಲಿ ಇಳಿದು ನೋಡಿ, ಮುಂದೆ ಕಾರ್ಗಿಲ್ಗೆ ಹೋಗಿ ನೋಡಿ, ಡಿಫರೆನ್ಸ್ ಫೀಲ್ ಆಗತ್ತೆ ಅಂತ. ಆಮೇಲೆ ಗೊತ್ತಾಯ್ತು ಅವರಿಗೆ ಡಿಫರೆನ್ಸ್ ನಿಜವಾಗ್ಲೂ ಇದೆ. ಕಾರ್ಗಿಲ್ ನಲ್ಲಿ ಅಲ್ಲಿ ಇಳಿದು ಗುಡ್ಡ ಹತ್ತಾ ಇರಬೇಕಾದ್ರೆ ಸೈನಿಕರೊಬ್ಬರು ಬಂದು ಹೇಳಿದ್ರು, ಸರ್ ಕಾರ್ಗಿಲ್ ನಲ್ಲಿ ಮುಸಲ್ಮಾನ್ ಜನ ಕೂಡ ಪಾಕಿಸ್ತಾನದ ಯುದ್ಧದ ಟೈಮ್ ಅಲ್ಲಿ ನಮಗೆ ಮದ್ದು ಗುಂಡುಗಳನ್ನು ಗುಡ್ಡದ ಮೇಲೆ ಹತ್ಕೊಡ್ಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ, ಅವರಲ್ಲೂ ಅನೇಕರಿಗೆ ಸನ್ಮಾನ ಮಾಡಿದ್ದೀವಿ ನಾವು ಅಂತ ಹೇಳಿ 560ಕ್ಕೂ ಹೆಚ್ಚು ಸೈನಿಕರ ಶವದ ನಡುವೆ ಒಬ್ಬ ಮುಸಲ್ಮಾನ್ ದಂಪತಿಗಳ ಶವವನ್ನು ಕೂಡ ಅಲ್ಲಿ ಹೂತಿದ್ದಾರೆ. ನಾನು ಕೇಳಿದೆ, ಇದು ಯಾಕೆ ಹಿಂಗೆ ಅಂತಂದ್ರೆ, ಅವ್ರು ನಮ್ ಜೊತೆ ಕಾದಾಟ ಮಾಡ್ತಾ ಮಾಡ್ತಾ ಇಲ್ಲೇ ಪ್ರಾಣ ಕೊಟ್ಟಂತ ಶಹೀದ್ ಸರ್ ದೇಶಕ್ಕೋಸ್ಕರ ಅಂತ. ನನಗೆ ಆಮೇಲೆ ಗೊತ್ತಾಯ್ತು ಅದು ಎಷ್ಟರ ಮಟ್ಟಿಗೆ ಅವರಿಗೆ ಪಾಕಿಸ್ತಾನ ವಿರೋಧ ಇದೆ ಅಂತಂದ್ರೆ ಭಾರತವನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂತ. ಇಷ್ಟೇ ಅಂತ ನಮ್ಮ ನಡುವೆ ಇರೋ ಬಾಂಧವ್ಯ, ಇದಕ್ಕಿಂತ ಹೆಚ್ಚಿನದ್ದೇನಿಲ್ಲ. ಈ ಬಾಂಧವ್ಯವನ್ನ ಸ್ಟ್ರಾಂಗ್ ಮಾಡೋಣ. ಈ ಬಾಂಧವ್ಯ ಸ್ಟ್ರಾಂಗ್ ಮಾಡಲಿಕ್ಕೆ ಮದರಸಾಗಳನ್ನು ಉಪಯೋಗಿಸಿಕೊಳ್ಳೋಣ. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನಿಮ್ ಜೊತೆ ಸೇರಿ ನನಗೊಂದಷ್ಟು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇಷ್ಟ ಇದೆ. ಈ ವರ್ಷ 1965 ಭಾರತ ಪಾಕಿಸ್ತಾನ ಯುದ್ಧಕ್ಕೆ 50 ವರ್ಷ, ಭಾರತೀಯರು ಗೆದ್ದಂತ ವರ್ಷ ಈ ವರ್ಷದ ಅದ್ಭುತ ದಿನಗಳು. ನಾವೆಲ್ಲ ಸೇರಿ ಜೊತೆಲಿ ಮಾಡೋಣ, ನಾವೆಲ್ಲ ಆನಂದ ಪಡೋಣ. ನಮ್ಮ ಮದ್ರಸಾಗಳಲ್ಲಿ 1965 ವಾರನ್ನ ಕುರಿತಂತೆ ಚರ್ಚೆಗೆ ಬರಲಿ. ನಮ್ಮ ಮದ್ರಸಾದಲ್ಲಿ ಅಶ್ಫಾಕುಲ್ಲಾ ಖಾನನ ಕತೆ ಕೇಳುವಂತಾಗಲಿ. ನಮ್ಮ ಮದ್ರಸಾದಲ್ಲಿ ಈ ತರದ ಚಿಂತನೆಗಳು, ರಾಷ್ಟ್ರೀಯ ಚಿಂತನೆಗಳು ಮತ್ತೆ ವ್ಯಾಪಕವಾಗಿ ಮೊಳಗಲಿಕ್ಕೆ ಶುರುವಾದಾಗ ನಮ್ಮ ಮದ್ರಸದಿಂದ ಬರುವಂತ ಹುಡುಗ ಕೂಡ ಅವನು ರಾಷ್ಟ್ರೀಯವಾದಿಯಾಗಿ ನಿಂತುಕೊಳ್ತಾನಲ್ಲ, ಅವನ ಬಗ್ಗೆ ಅಪಾರವಾದ ಗೌರವ ಈ ದೇಶಕ್ಕೆ ಯಾವತ್ತೂ ಇದೆ. ಈ ದೇಶ ಅಂತ ಅವನು ರೆಸ್ಪೆಕ್ಟ್ ಮಾಡಿದೆ, ಗೌರವಿಸಿ ಅವರನ್ನ ಪ್ರೀತಿಸ್ತೀವಿ 100%. ಈ ಬಗ್ಗೆ ನಾನಂತೂ ಧೈರ್ಯ ಕೊಡಬಲ್ಲೆ. ತುಂಬಾ ಸಮಯ ತಗೊಂಡೆ, ದಯವಿಟ್ಟು ಕ್ಷಮಿಸಿ. ಒಂದೇ ಮಾತ್ರ, ಜೈ ಹಿಂದ್. ನಮ್ಮ ಅರ್ಥಪೂರ್ಣವಾದ ಚರ್ಚೆಯಲ್ಲಿ ತಾತ್ಕಾಲಿಕವಾಗಿ ಕೊನೆಗೊಳ್ತಾ ಇದೆ. ತಾತ್ಕಾಲಿಕ ಅಂತ ಹೇಳಿದರೆ ಕೇವಲ ಒಂದು ಚರ್ಚೆಗಳ ಮೂಲಕ ಮಾತ್ರ ಇದನ್ನು ಕೊನೆಗೊಳಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಮುಂದೆಯೂ ಕೂಡ ನಿರಂತರವಾದ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ.